ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ಗೆ ಮತ್ತೊಂದು ರಿಲೀಫ್ ಸಿಕ್ಕಿದೆ. ಬೆಂಗಳೂರು ಬಿಟ್ಟು ಹೋಗದಂತೆ ಇದ್ದಂತ ಷರತ್ತನ್ನ ಸಡಿಲಿಕೆ ಮಾಡಿ ಕೋರ್ಟ್ ಆದೇಶ ಹೊರಡಿಸಿದೆ. ಆ ಮೂಲಕ ನಟ ದರ್ಶನ್ ದೇಶದೆಲ್ಲೆಡೆ ಸಂಚರಿಸೋದಕ್ಕೆ ಅವಕಾಶ ಸಿಕ್ಕಿದೆ. ಆದರೆ ವಿದೇಶಕ್ಕೆ ಹೋಗೋದಕ್ಕೆ ಮಾತ್ರ ಕೋರ್ಟ್ ಅನುಮತಿ ಪಡೆಯಬೇಕು ಅಂತ ಆದೇಶ ಆಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ಕ್ಲೀನ್ ಇಮೇಜ್ಗೆ ಅಂಟಿರುವ ಕಳಂಕ. 6 ತಿಂಗಳ ಹಿಂದೆ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವ ನಟ ದರ್ಶನ್ಗೆ ಇನ್ನೂ ಆರೋಪ ಮುಕ್ತರಾಗಿಲ್ಲ. ಈ ನಡುವೆ ಅರ್ಜಿ ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿದ್ದು ಢವಢವ ಶುರುವಾಗಿದೆ. ಇದರ ನಡುವೆ ಹೈಕೋರ್ಟ್ ದೇಶದಾದ್ಯಂತ ಸಂಚರಿಸುವ ಹಕ್ಕನ್ನ ಮಾನ್ಯ ಮಾಡಿದೆ. ನಟ ದರ್ಶನ್ಗೆ ಹೈಕೋರ್ಟ್ನಿಂದ ಮತ್ತೊಂದು ರಿಲೀಫ್. ಬೆಂಗಳೂರು ಬಿಟ್ಟು ಹೋಗದಂತೆ ಇದ್ದ ಷರತ್ತು ಸಡಿಲಿಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಸಂಕಷ್ಟಗಳ ಮಧ್ಯೆಯೂ ಮತ್ತೊಂದು ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಬೇಲ್ ಪಡೆದು ಫ್ರೀ ಬರ್ಡ್ ಆಗಿರುವ ದಾಸ ಬೆಂಗಳೂರು ಬಿಟ್ಟು ಹೋಗದಂತೆ ಇದ್ದಂಥ ಷರತ್ತನ್ನ ಹೈಕೋರ್ಟ್ ಸಡಿಲಿಕೆ ಮಾಡಿದೆ. ಈ ಹಿಂದೆ ಬೆಂಗಳೂರು ಬಿಟ್ಟು ಹೋಗದಂತೆ ಇದ್ದ ನಿಯಮಗಳನ್ನು ಸಡಿಲಿಸಿರುವ ಹೈಕೋರ್ಟ್ ಮೈಸೂರು, ಮುಂಬೈ, ದಿಲ್ಲಿ ಅಂತ ದೇಶದಾದ್ಯಂತ ಓಡಾಡಲು ಅನುಮತಿ ನೀಡಿದೆ. ಆದರೆ ವಿದೇಶಕ್ಕೆ ಹೋಗೋದಾದ್ರೆ ಮಾತ್ರ ಕೋರ್ಟ್ ಅನುಮತಿ ಪಡಿಬೇಕು ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠ ಆದೇಶಿಸಿದೆ. ಈ ಮೊದಲು ನಟ ದರ್ಶನ್ಗೆ ಜಾಮೀನು ನೀಡುವಾಗ ಸೆಷನ್ಸ್ ಕೋರ್ಟ್ ವ್ಯಾಪ್ತಿ ಬಿಟ್ಟು ತೆರಳುವಂತಿಲ್ಲ ಅಂತ ನ್ಯಾಯಾಲಯ ಆದೇಶಿಸಿತ್ತು. ಷರತ್ತು ಸಡಿಲಿಕೆ ಕೋರಿ ಹೈಕೋರ್ಟ್ಗೆ ನಟ ದರ್ಶನ್ ಅರ್ಜಿ ಸಲ್ಲಿಸಿದ್ರು. ನಟ ದರ್ಶನ್ ಅರ್ಜಿಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಿಸಿದ್ರು. ಜಾಮೀನು ಪಡೆಯುವಾಗ ಅನಾರೋಗ್ಯದ ಕಾರಣ ನೀಡಿದ್ರು. ಆದ್ರೀಗ ದೇಶದೆಲ್ಲೆಡೆ ಸುತ್ತಾಡಲು ಬಯಸ್ತಿದ್ದಾರೆಂದು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದರೆ ಇದನ್ನ ಮಾನ್ಯ ಮಾಡದ ಕೋರ್ಟ್ ದರ್ಶನ್ಗೆ ರಿಲೀಫ್ ಕೊಟ್ಟಿದೆ. ಹಾಗಿದ್ರೆ ನಟ ದರ್ಶನ್ಗೆ ಷರತ್ತು ಸಡಿಲಿಕೆ ಮಾಡಿದ್ದ ಮನವಿಗಳು ಏನು ಅಂತ ನೋಡೋದಾದ್ರೆ, ವೃತ್ತಿಯಲ್ಲಿ ನಾನೊಬ್ಬ ನಟನಾಗಿದ್ದು ಮೈಸೂರಿನ ಖಾಯಂ ನಿವಾಸಿಯಾಗಿದ್ದೇನೆ. ವೃತ್ತಿಪರ ಕಾರಣಗಳು ಹಾಗೂ ಅನಾರೋಗ್ಯ ಹಿನ್ನೆಲೆ ನಾನು ಹೊರಗೆ ಹೋಗೋದು ಅಗತ್ಯವಾಗಿದೆ. ಸೆಷನ್ಸ್ ಕೋರ್ಟ್ನ ವ್ಯಾಪ್ತಿಯಲ್ಲೇ ಇರುವಂತೆ ಈ ಹಿಂದೆ ಕೋರ್ಟ್ ಆದೇಶ ನೀಡಿತ್ತು. ಆದರೆ ಹೊರಗೆ ಹೋಗುವಾಗ ಪ್ರತಿ ಬಾರಿ ಕೋರ್ಟ್ನ ಅನುಮತಿ ಪಡೆಯೋದು ಕಷ್ಟವಾಗಿದೆ. ನನಗೆ ದೇಶ ಅಲ್ಲದೆ ವಿದೇಶಕ್ಕೂ ಹೋಗೋದು ತುಂಬಾ ಅನಿವಾರ್ಯವಾಗಿದೆ. ಹೀಗಾಗಿ ಅನುಮತಿ ನೀಡಬೇಕು ಅಂತ ನಟ ದರ್ಶನ್ ಮನವಿ ಮಾಡಿದ್ರು. ಒಟ್ಟಾರೆ ಇಂದು ದರ್ಶನ್ ಪಾಲಿಗೆ ಶುಭ ಶುಕ್ರವಾರವಾಗಿದೆ. ಆದರೆ ಜಾಮೀನು ಪಡೆದು ರಿಲೀಫ್ನಲ್ಲಿದ್ರೂ ಕೂಡ ಸಂಕಷ್ಟಗಳು ಇನ್ನೂ ಮುಗಿದಿಲ್ಲ. ಒಂದೆಡೆ ನಟ ದರ್ಶನ್ ಜಾಮೀನು ರದ್ದು ಭವಿಷ್ಯ ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿದ್ದು ಮಾರ್ಚ್ 18ರಂದು ವಿಚಾರಣೆಗೆ ಬರಲಿದೆ. ಮತ್ತೊಂದೆಡೆ ದರ್ಶನ್ಗೆ ತೀವ್ರ ಬೆನ್ನುನೋವು ಕಾಡ್ತಾ ಇದ್ದು ಆಪರೇಷನ್ ಮಾಡಬೇಕಾ ಎನ್ನುವ ಚಿಂತೆ ಮುಂದುವರೆದಿದೆ. ಇನ್ನು ಕೊಲೆ ಪ್ರಕರಣದ ಆರೋಪಿಗಳೇ ದರ್ಶನ್ ವಿರುದ್ಧ ಸಾಕ್ಷಿ ನುಡಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಈ 3 ಸಂಕಷ್ಟಗಳು ಚಾಲೆಂಜಿಂಗ್ ಆಗಿದ್ದು ಇವುಗಳಿಂದ ಪಾರಾದಾಗ ಮಾತ್ರ ಶಾಶ್ವತ ರಿಲೀಫ್ ಸಿಕ್ಕದಂತಾಗಲಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.